ಗದಗ ಜಿಲ್ಲಾಡಳಿತ ಭವನದ ಹಿಂಬದಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ವಾರ್ತಾ ಇಲಾಖೆಯ ಪ್ರಚಾರ ವಾಹನ ಬೆಂಕಿಗೆ ಆಹುತಿಯಾಗಿರೋ ಘಟನೆ ನಡೆದಿದೆ. ಜಿಲ್ಲಾಡಳಿತ ಭವನದ ಹಿಂಬದಿಯ ಸುಮಾರು 5 ಎಕರೆ ಜಮೀನಿನಲ್ಲಿ ಬೆಳೆದಿರೋ ಒಣ ಹುಲ್ಲಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಇದೇ ವೇಳೆ ಅಲ್ಲಿಯೇ ನಿಂತಿದ್ದ ವಾರ್ತಾ ಇಲಾಖೆಯ ಪ್ರಚಾರ ವಾಹನವು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಜಿಲ್ಲಾಡಳಿತ ಭವನದ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ 4 ಅಗ್ನಿಶಾಮಕ ವಾಹನದೊಂದಿಗೆ ಬೆಂಕಿ ನಂದಿಸುವ ಕಾರ್ಯ ಕೈಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮೃತ ಜಿ. ಅಮೃತ್, ಒಟ್ಟಾರೆ ಘಟನೆ ನಡೆದಿದ್ದು ಹೇಗೆ? ಈಗ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಹೌದು ಭವನ, ಏನು ಗದಗ ಜಿಲ್ಲಾಡಳಿತ ಭವನದಲ್ಲಿ ಹಿಂದೆ ಏನು ಆವರಣ ಇದೆ, ಸರಿಸುಮಾರು 5 ಎಕರೆಯಲ್ಲಿ ಇರುವಂತಹ ಈ ಏನು ಜಾಗದಲ್ಲಿ ಏನು ಒಂದು ಮನುಷ್ಯನ ಒಂದು ನರ ಎತ್ತರಕ್ಕೆ ಬೆಳೆದಂತಹ ಹುಲ್ಲು ಬೆಳೆದಿತ್ತು. ಅದನ್ನ ಸರಿಯಾಗಿ ಯಾರೂ ಕ್ಲೀನ್ ಮಾಡಕ್ಕೆ ಮುಂದಾಗಿದ್ದಿಲ್ಲ. ಈಗ ಏನು ಜಿಲ್ಲಾಧಿಕಾರಿಗಳು ಕೂಡ ಸ್ವಚ್ಛತೆಯನ್ನು ಮಾಡಂತೆ ಹೇಳಿದ್ದಿಲ್ಲ. ಈ ಹಿನ್ನೆಲೆ ಒಳಗಡೆ ಇಂದು ಇನ್ನು ಬೆಳಿಗ್ಗೆ ಆಕಸ್ಮಿಕವಾಗಿ ಬೆಂಕಿ ಹಚ್ಚಿರುವಂತಹದ್ದು, ಸಂಪೂರ್ಣವಾಗಿ ಹುಲ್ಲು ಸುಟ್ಟಿರುವಂತಹದ್ದು, ಅದರ ಮಧ್ಯದಲ್ಲಿ ಇರುವಂತಹ ಗಿಡಗಳು ಎಲ್ಲವೂ ಸುಟ್ಟು ಭಸ್ಮವಾಗಿರುವಂತಹದ್ದು, ಪಕ್ಕದಲ್ಲಿರುವಂತ ಏನು ವಾರ್ತಾ ಏನು ಸಂಚಾರ ವಾಹನ ಏನಿದೆ ಅವು ಕೂಡ ಏನು ಸುಟ್ಟು ಭಸ್ಮವಾಗಿರುವಂತಹದ್ದು. ಒಟ್ಟಾರೆಯಾಗಿ ಈ ಘಟನೆಗೆ ಜಿಲ್ಲಾಧಿಕಾರಿ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಎಸ್, ಧನ್ಯವಾದ ಅಮೃತಾಜಿ ನಿಮ್ಮೆಲ್ಲ ಮಾಹಿತಿಗೆ. ಪ್ರಚಾರದ ವಾಹನ ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. 5 ಎಕರೆ ಭಾಗದಲ್ಲಿ ಒಣ ಹುಲ್ಲು ಬೆಳೆದಿತ್ತು. ಆಕಸ್ಮಿಕವಾಗಿ ಅಲ್ಲಿ ಬೆಂಕಿ ತಗುಲಿದ್ದರಿಂದ ಈ ಅವಘಡ ನಡೆದಿದೆ ಅಂತ ಹೇಳಲಾಗಿದೆ. ಈಗ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ.